ಕೊಲೆ ಆರೋಪಿಯ ಅಟ್ಟಹಾಸ, ಸರ್ಕಾರ ಪೊಲೀಸ್ ಇಲಾಖೆ ಮೌನ. ರಾಜ್ಯದಲ್ಲಿ ಮುಂದುವರೆದ ಕೊಲೆ ಆರೋಪಿ ಪುನೀತ್ ಗೂಂಡಾಗಿರಿ. ಸರ್ಕಾರದ ಈ ಮೌನಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಗೃಹ ಸಚಿವರ ಗಮನಕ್ಕೆ ಬಂದಿಲ್ವಾ ಈ ಕ್ರಿಮಿನಲ್ ಕಾರ್ಯಾಚರಣೆ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇದೆಯಾ, ಅಥವಾ ಗೂಂಡಾಗಿರಿ ಮಾಡೋರಿಗೆ ಸರ್ಕಾರನೇ ಅಧಿಕಾರವನ್ನ ಕೊಟ್ಟಿದ್ಯಾ? ಒಬ್ಬ ಕೊಲೆ ಆರೋಪಿ ಸಾರ್ವಜನಿಕರ ಮನೆಗೆ ನುಗ್ಗಿ ಬೆದರಿಕೆ ಹಾಕ್ತಾ ಇದ್ರು, ಪೊಲೀಸ್ ಇಲಾಖೆ ಯಾಕೆ ಮೌನವಾಗಿದೆ? ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಸರ್ಕಾರ ಪುನೀತ್ ಕೆರೆಹಳ್ಳಿಗೆ ಔಟ್ಸೋರ್ಸ್ ಮಾಡಿದ್ಯಾ? ಹೀಗೆಲ್ಲ ಪ್ರಶ್ನೆಗಳು ಇದೀಗ ಮತ್ತೆ ಮರುಕಳಿಸಿವೆ. ಜಾನುವಾರು ಸಾಗಾಟಗಾರ ಇದ್ರೀಸ್ ಪಾಷಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪುನೀತ್ ಕೆರೆಹಳ್ಳಿ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದು, ಈಗ ರಾಜ್ಯಾದ್ಯಂತ ಮತ್ತೆ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾನೆ. ಬೆಂಗಳೂರಿನಾದ್ಯಂತ ಬಡ ಕೂಲಿ ಕಾರ್ಮಿಕರು ವಾಸ ಮಾಡುವ ಗುಡಿಸಲುಗಳಿಗೆ, ಮಹಿಳೆಯರು ಮತ್ತು ಮಕ್ಕಳಿರುವ ಮನೆಗಳಿಗೆ ಅತಿಕ್ರಮವಾಗಿ ನುಗ್ತಾ ಇದ್ದಾನೆ. ಅಕ್ರಮ ವಲಸಿಗರನ್ನ ಪತ್ತೆ ಹಚ್ತೀನಿ ಅನ್ನೋ ನೆಪದಲ್ಲಿ ಜನರ ದಾಖಲೆಗಳನ್ನ ಕಿತ್ಕೊಳ್ಳೋದು, ಅವರನ್ನ ಕ್ಯಾಮೆರಾ ಮುಂದೆ ನಿಲ್ಲಿಸಿ ವಿಚಾರಣೆ ನಡೆಸೋದು ಮತ್ತು ಬೆದರಿಸುವ ಕೆಲಸ ಈತನಿಂದ ನಡೀತಾ ಇದೆ. ಒಬ್ಬ ಕೊಲೆ ಆರೋಪಿಗೆ ಈ ರೀತಿ ಕಾನೂನು ಕೈಗೆತ್ತಿಕೊಳ್ಳೋಕೆ ಅಧಿಕಾರ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಇಲ್ಲಿ ಕೇಳಿ ಬರ್ತಿರುವ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಅಕ್ರಮ ವಲಸಿಗರ ಪತ್ತೆ ಹಚ್ಚೋದು ಯಾರ್ ಕೆಲಸ? ಇದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಗುಪ್ತಚರ ಇಲಾಖೆಯ ಜವಾಬ್ದಾರಿ ಅಲ್ವಾ? ಆದ್ರೆ ಈ ಕೆಲಸವನ್ನ ಪುನೀತ್ ಕೆರೆಹಳ್ಳಿಯಂತಹ ಹತ್ತಾರು ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸ್ತಿರುವ ವ್ಯಕ್ತಿ ಮಾಡ್ತಿರುವಾಗ ಸರ್ಕಾರ ಸುಮ್ಮನಿರೋದನ್ನ ನೋಡಿದ್ರೆ ಸಾರ್ವಜನಿಕರಲ್ಲಿ ಒಂದು ಶಂಕೆ ವ್ಯಕ್ತವಾಗ್ತಿದೆ. ಸರ್ಕಾರವೇನಾದ್ರೂ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋ ಗುತ್ತಿಗೆಯನ್ನ ಪುನೀತ್ ಕೆರೆಹಳ್ಳಿಗೆ ನೀಡಿದ್ಯಾ ಅನ್ನೋದು. ಪೊಲೀಸರು ಮಾಡಬೇಕಾದ ತನಿಖೆಯನ್ನ ಈತ ಬೀದಿ ಬೀದಿಯಲ್ಲಿ ಮಾಡ್ತಿದ್ರೆ ರಾಜಧಾನಿಯ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಕೈ ಚೆಲ್ಲಿದ್ಯಾ? ಇತ್ತೀಚೆಗೆ ಮಂಗಳೂರಿನಲ್ಲಿ ಬಾಂಗ್ಲಾದೇಶಿ ಅಂತ ಶಂಕಿಸಿ ಜಾರ್ಖಂಡ್ ಮೂಲದ ವಲಸೆ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಲಾಯಿತು. ಆತನ ಧರ್ಮ ಕೇಳಿ ಜೈ ಶ್ರೀರಾಮ್ ಕೂಗುವಂತೆ ಬಲವಂತ ಮಾಡಲಾಯಿತು. ಇಂತಹ ಘಟನೆಗಳಿಗೆ ಪುನೀತ್ ಕೆರೆಹಳ್ಳಿಯಂತಹ ಗೂಂಡಾಗಳ ಪ್ರವೃತ್ತಿನೇ ಪ್ರೇರಣೆ. ಬೀದಿಗೊಬ್ಬ ಪುನೀತ್ ಕೆರೆಹಳ್ಳಿ ಹುಟ್ಕೊಂಡ್ರೆ ನಾಳೆ ಸಮಾಜದಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯನಾ? ಒಬ್ಬ ಕೊಲೆ ಆರೋಪಿ ತಾನೇ ಜಡ್ಜ್, ತಾನೇ ಪೊಲೀಸ್ ಅನ್ನುವಂತೆ ವರ್ತಿಸ್ತಾ ಇದ್ರೆ ರಾಜ್ಯ ಸರ್ಕಾರ ತಕ್ಷಣವೇ ಇಂಥವರನ್ನ ಜೈಲಿಗೆ ಕಟ್ಟಬೇಕು. ಇಲ್ಲದೆ ಇದ್ರೆ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿಯೋದ್ರಲ್ಲಿ ಸಂಶಯನೇ ಇಲ್ಲ. ಈತನಿಂದ ಪ್ರೇರಣೆ ಪಡೆದು ಇನ್ನಷ್ಟು ಜನ ಇದೇ ಪ್ರವೃತ್ತಿಯನ್ನ ಮುಂದುವರಿಸಿದ್ರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗೋದಂತೂ ಪಕ್ಕ. ಹರಿಯಾಣದಲ್ಲಿ ಇದೇ ರೀತಿ ಪೊಲೀಸರ ಕೆಲಸವನ್ನ ಮಾಡೋಕ್ ಬಿಟ್ಟಿದ್ದ ಮೋನು ಮನೇಸರ್ ಎಂಬ ಕ್ರಿಮಿನಲ್ ಸ್ವಯಂ ಘೋಷಿತ ಗೋರಕ್ಷಕ ಇಬ್ಬರು ಅಮಾಯಕರನ್ನ ಸಜೀವ ದಹನ ಮಾಡಿದ ಪ್ರಕರಣದಲ್ಲಿ ಜೈಲಿಗೆ ಹೋದ. ಪುನೀತ್ ಕೆರೆಹಳ್ಳಿಯ ಗೋರಕ್ಷಣೆ ಹೆಸರಿನ ಗೂಂಡಾಗಿರಿಗೆ ಅಂದಿನ ಸರ್ಕಾರ ಕಡಿವಾಣ ಹಾಕದೆ ಹಾಗೆ ಬಿಟ್ಟಿದ್ರಿಂದ ಇದ್ರೀಸ್ ಪಾಷಾ ಅನ್ನೋರ ಕೊಲೆಗೆ ಕಾರಣನಾಗಿದ್ದ. ಈಗ ಅದೇ ಕೊಲೆ ಆರೋಪಿ ಪೊಲೀಸರ ಹಾಗೆ ರಾಜ್ಯ ರಾಜಧಾನಿಯ ಮನೆ ಮನೆಗೆ ನುಗ್ಗಿ ದಾಖಲೆ ಪರಿಶೀಲನೆ ಮಾಡ್ತಿದ್ದಾನೆ. ಈತನನ್ನ ಹೆಡೆಮುರಿ ಕಟ್ಟದೇ ಇದ್ರೆ ಏನಾದ್ರೂ ಅನಾಹುತ ಮಾಡಿ ಹಾಕುವ ಸಾಧ್ಯತೆ ನಿಶ್ಚಲವಾಗಿದೆ. ಬೆಂಗಳೂರು ಪೊಲೀಸ್ ಇಲಾಖೆ ಅಮಾಯಕರು ಇಂತಹ ಗೂಂಡಾಗಳ ಕೈಗೆ ಸಿಕ್ಕಿ ಪ್ರಾಣಹಾನಿಯಾದ ಬಳಿಕವೇ ಎಚ್ಚೆತ್ತುಕೊಳ್ಳುವ ನಿರ್ಧಾರ ಮಾಡಿದ್ದಾರಾ ಅಂತ ಜನ ಕೇಳ್ತಿದ್ದಾರೆ. ಯಾರೇನೇ ಅಕ್ರಮ ಮಾಡಿದ್ರು ಅದರ ವಿಚಾರಣೆ ನಡೆಸುವ ಅಧಿಕಾರ ಪೊಲೀಸರಿಗೆ ಮಾತ್ರ ಇದೆ, ನಾಗರಿಕರಿಗೆ ಆ ಅಧಿಕಾರ ಇಲ್ಲ. ಪುನೀತ್ ಕೆರೆಹಳ್ಳಿಯಂತಹ ಕೊಲೆ ಆರೋಪಿಗೆ, ಗೂಂಡಾನಿಗೆ ಬಿಲ್ಕುಲ್ ಅಂತಹ ಯಾವುದೇ ಅಧಿಕಾರ ಇಲ್ಲ. ಹಾಗಾಗಿ ಬೆಂಗಳೂರು ಪೊಲೀಸರು ತಡ ಮಾಡದೆ ಈ ಕೊಲೆ ಆರೋಪಿಯನ್ನ ಬಂಧಿಸಿ ಜನರಲ್ಲಿ ಭಯ ಹರಡುವ, ಬೆದರಿಕೆ ಹಾಕುವ ಈ ಪಡೆಯನ್ನ ಮಟ್ಟ ಹಾಕಬೇಕು. ಜನವರಿ 12ರಂದು ವಾರ್ತಾಭಾರತಿ ಈ ಬಗ್ಗೆ ವಿಡಿಯೋ ಮಾಡಿ ಪೊಲೀಸರ ಗಮನ ಸೆಳೆದಿತ್ತು. ಆದರೆ ಪೊಲೀಸರು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗಲಾದ್ರೂ ರಾಜ್ಯದ ಗೃಹ ಸಚಿವರು ಈ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.